ಹರಿಬಾಬು ಐಪಿಎಸ್ ಪೊಲೀಸ್ ಅಧೀಕ್ಷಕರು ವಿಜಯನಗರ ಜಿಲ್ಲೆ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರೀ ಸಲೀಂ ಬಾಷಾ ಹಾಗೂ ಶ್ರೀ ವೆಂಕಟಪ್ಪ ನಾಯಕ್ ಡಿವೈಎಸ್ಪಿ ಹರಪನಹಳ್ಳಿ ಮತ್ತು ಶ್ರೀ ಮಲ್ಲೇಶಪ್ಪ ಮಲ್ಲಾಪುರ್ ಡಿವೈಎಸ್ಪಿ ಕೂಡ್ಲಿಗಿರವರ ಮಾರ್ಗದರ್ಶನದಲ್ಲಿ ಶ್ರೀ ದೀಪಕ್ ಆರ್ ಬೂಸರೆಡ್ಡಿ ಸಿಪಿಐ ಹೂವಿನ ಹಡಗಲಿ ಮತ್ತು ಶ್ರೀ ವೆಂಕಟಸ್ವಾಮಿ ಸಿಪಿಐ ಕೊಟ್ಟೂರು ವೃತ್ತರವರು ನೇತೃತ್ವದಲ್ಲಿ ವಿಜಯನಗರ ಜಿಲ್ಲೆ ಕೊಟ್ಟೂರು ಪೊಲೀಸ್ ಠಾಣೆಯ ಪಿಎಸ್ಐ ಗೀತಾಂಜಲಿ ಶಿಂದೆ ಮತ್ತು ಪಿಎಸ್ಐ ಭರತ್ ಪ್ರಕಾಶ್ ಡಿಪಿ ಹಿರೇಹಡಗಲಿ ಠಾಣೆ ಮತ್ತು ಸಿಬ್ಬಂದಿಯಾದ ವೀರೇಶಿ ಬಸವರಾಜ್ ಪೊಲೀಸ್ ತಂಡ ಈ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿತರಾಗಿರುವಂತಹ ಸೂರ್ಯ ತಂದೆ ನರಸಿಂಹ ಭೋವಿ ಜನಾಂಗ ಗಾರೆ ಕೆಲಸವನ್ನ ಮಾಡುತ್ತಿದ್ದು ರಂಗಪ್ಪ ಸರ್ಕಲ್ ಹೊಸಮನೆ ಭದ್ರಾವತಿಯಲ್ಲಿ ಇದ್ದಾರೆ. ಹರೀಶ್ HR ತಂದೆ ರವಿ 28 ವರ್ಷದವನಾಗಿದ್ದು ಕೊರಮ ಜನಾಂಗದವನಾಗಿದ್ದು ಚಾಲಕ ಕೆಲಸವನ್ನ ಮಾಡುತ್ತಿದ್ದನು. ಕೊಟ್ಟೂರು ಪೊಲೀಸ್ ಠಾಣೆಯ ಗುನ್ನೆ ನಂಬರ್ 11/2025 ಹಾಗೂ ಹಿರೇಹಡಗಲಿ ಪೊಲೀಸ್ ಠಾಣೆ 14/2025 ಪ್ರಕರಣದಲ್ಲಿ ಒಟ್ಟು 1,50,000 ರೂಪಾಯಿ ನಗದು ಹಣವನ್ನ ಹಾಗೂ ಒಂದು ಮೋಟಾರ್ ಸೈಕಲ್ ಅನ್ನ ಆರೋಪಿತರಿಂದ ಜಪ್ತಿಪಡಿಸಿಕೊಂಡಿರುತ್ತಾರೆ ಎಂದು ಪೊಲೀಸ್ ಸಿಬ್ಬಂದಿ ಪತ್ರಿಕೆಯ ಪ್ರಕಟಣೆಗೆ ತಿಳಿಸಿದ್ದಾರೆ. ತಂಡದ ಕಾರ್ಯಾಚರಣೆ ಯಶಸ್ವಿಯನ್ನು ಗಮನಿಸಿದ ವಿಜಯನಗರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಶ್ರೀ ಹರಿಬಾಬು ರವರು ಕೊಟ್ಟೂರು ಪೊಲೀಸ್ ಕಾರ್ಯಕ್ರಮಕ್ಕೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ವರದಿ ರವಿ, ವಿಜಯನಗರ ಜಿಲ್ಲಾ, ಕೊಟ್ಟೂರು ತಾಲೂಕು.